ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ನೀವು ಇಷ್ಟಪಡೋ ಹಾಗೆ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಇವತ್ತು ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಮತ್ತೆ ಹೋಗಿ ಮಲ್ಕೊಂಡಿದ್ದೆ ಅನ್ಸುತ್ತೆ. ಎದ್ದು ಬೆಡ್ಶೀಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡಿದ್ದಾಯಿತು. ಎಷ್ಟು ಟೈಮ್ ಬಂದು 10:36 ಆಗಿದೆ. ಇವಾಗ ಬಿಸಿ ಬಿಸಿ ಕಾಫಿ ಕುಡಿಯೋಣ. 2:30ಗೆ ಕಾಲ್ ಇದೆ, ಅದನ್ನ ಮುಗಿಸ್ಬೇಕು. ತುಂಬ ಜನ ಕೇಳ್ತಿದ್ರಿ ನೀವು ಜಾಬ್ ಬಿಟ್ರಾ ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ನಂದು ಹೀಲಿಂಗ್ ಕ್ಲಾಸಸ್ ಪ್ರಾಕ್ಟೀಸ್ ನಡೀತಿದೆ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪದೇ ಪದೇ ಅದನ್ನೇ ಕೇಳ್ತಾ ಇದ್ರಿ. ಸೊ ಆ್ಯಸ್ ಆಫ್ ನೌ ನನಗೆ ಜಾಬ್ ಮಾಡೋದು ಮೈಂಡಲ್ಲಿ ಏನೂ ಇಲ್ಲ. ನೋಡುವ, ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ನಂದು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್, ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಕೋಚಿಂಗ್ ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಟೀಮ್ ಎಲ್ಲ ಮಾಡಬೇಕು ಅಂತ ಮೈಂಡಲ್ಲಿದೆ. ಹಾಗಾಗಿ ಜಾಬ್ ಕಡೆಗೆ ನೋ, ಓನ್ಲಿ ಈ ಕಡೆ ಇವಾಗ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ದಿಸ್ ಇಸ್ ಅಪ್ಡೇಟ್. ತುಂಬ ಜನ ಕೇಳ್ತಾನೆ ಇದ್ರಿ. ಜಾಬ್ ಮಾಡಲ್ಲ ಗೈಸ್, ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಗೈಸ್, ನಾನು ಹೇಳ್ತಿದ್ನಲ್ಲ ಒಂದು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಬೇಕು ಅಂತೇಳಿ. ಬಿಕಾಸ್ ನಾನು ಕರ್ಲಿ ಹೇರ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಬಳಸಿದಂಥ ಬ್ರ್ಯಾಂಡ್ ಬಂದೆ ಇದು ಕರ್ಲಪ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಕಂಡೀಷ್ನರು, ಶಾಂಪೂ, ಜೆಲ್ಲು ಮತ್ತು ಕ್ರೀಮ್ ಕಲಿಸ್ಕೊಟ್ಟಿದ್ದಾರೆ. ಇದು ನೆನ್ನೆ ಶೂಟ್ ಎಲ್ಲ ಮಾಡಿ ಮುಗೀತು. ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿ ಒಂದ್ಸಲ. ದಿಸ್ ಇಸ್ ಮೈ ಫೇವ್ರೆಟ್ ಪ್ರಾಡಕ್ಟ್ಸ್. ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ ಇದೆ ಅನ್ಕೊತೀನಿ. 500, 510, 600 ರೇಂಜಲ್ಲಿ ಇರೋಂಥದ್ದು. ಅವಾಗೆಲ್ಲ ಇದೊಂದು ಕ್ರೀಮ್ ತೊಗೊಂಡ್ರೆ ನಿಮಗೆ 2.5 months 3 months ಬರುತ್ತೆ. ಸೊ ಯಾವತ್ತಿಷ್ಟು ಕಾಂಬೋ ನಾನು ಯೂಸೇ ಮಾಡಿರಲಿಲ್ಲ ಆಯಿತಾ. ಫಾರ್ ದ ಫಸ್ಟ್ ಟೈಮ್ ತೊಗೊಂಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಮೆಸೇಜ್ ಮಾಡಿದಾಗ ಓಕೆ ಫೈನ್ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಿರೋದು ಈ ಪ್ರಾಡಕ್ಟ್ಸ್ಗೆ. ಸೊ ಒನ್ಸ್ ಡ್ರೀಮ್ ಇವತ್ತಿನ ರಿಯಾಲಿಟಿ ನಂದು. ಸೊ ಸಿಕ್ಕಾಪಟ್ಟೆ ಹ್ಯಾಪಿ. ಯಾ, ಸೊ ನೈಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ. ಟೈಮ್ ಬಂದು 11:30. ಅಡುಗೆಗೆ ಮಾಡಿದ್ದಾಯ್ತು, ರೆಡಿ ಮಾಡಿದ್ದಾಯ್ತು. ಟೊಮಾಟೊ ಬಾತು, ಅದು ವಿಷುವಲ್ ಬಂದರೆ ಇಟ್ಸ್ ರೆಡಿ ಅಂತ. ಇದೇ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ನಾನು ಬೇಜಾರಾದಾಗ ಏನು ಮಾಡ್ತೀನಿ ಅಂದರೆ, ಅರುಣಾಚಲ್ ಪ್ರದೇಶ್, ಗೋವಾ ಇಂಥದ್ದೆಲ್ಲ ಡೈಲಿ ವ್ಲಾಗ್ಸ್ನ ಓಪನ್ ಮಾಡಿ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಬಿಕಾಸ್ ಆ ಪ್ಲೇಸಸ್ ತುಂಬ ಚೆನ್ನಾಗಿರುತ್ತೆ ಆಯಿತಾ. ತುಂಬ ನೇಚರ್ ಇರುತ್ತೆ. ಅಂಥ ನೆಟ್ವರ್ಕ್ ಇಲ್ದಿರೋ ಜಾಗದಿಂದ ವೀಡಿಯೋಗಳು ಮಾಡೋದೇನೋ, ಅವ್ರು ಪೋಸ್ಟ್ ಮಾಡೋದೇನೋ, ಅದಿಷ್ಟು ಚೆನ್ನಾಗಿ ಓಡುತ್ತೆ ಅಂತೀರಾ. ಸೊ ಅದು ನೋಡಿ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅದೊಂದು ಮಾಡ್ತೀನಿ ನಾನು. ಜೊತೆಗೆ ನಾನೊಂದು ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ನಾಟ್ ಇವಾಗ, ಇನ್ನು 2 months. ಅದಕ್ಕೆ ಮೊದಲೇ ಬುಕ್ ಮಾಡೋಣ ಅಂತ ಆ ಪ್ಲೇಸ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಆ ಜಾಗ ನನ್ನ ವಿಷನ್ ಬೋರ್ಡಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇದ್ರೂ ಇಲ್ದೇ ಈ ಸಲ ಆ ಜಾಗಕ್ಕೆ ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆ ಸ್ಟೇಟಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ನನ್ನ ಬರ್ಡೇ ಇಸ್ ದ ರೈಟ್ ಟೈಮ್. ಬಟ್ ನನ್ನ ಬರ್ಡೇ ಕೂಡ ಸಮ್ಮರಲ್ಲೇ ಇರೋದು ಗೈಸ್. ಅದೊಂದೇ ನನಗೆ ಬೇಜಾರಾಗುತ್ತೆ. ಬಟ್ ದೇವ್ರಿಗೆ ಕೇಳ್ಕೊತೀನಿ ಸಲ ಮಳೆ ಬರಲಿ ನನ್ನ ಬರ್ಡೇ ದಿವಸ ಅಂತ ಇದೆ. ಆಮೇಲೆ ಮಳೆಗಾಲದಲ್ಲಿ ಶಿವಮೊಗ್ಗಕ್ಕೆ ಹೊರಟೋಗ್ತೀನಿ. ಅಲ್ಲೊಂದು 3-4 days ಬರ್ತೀನಿ. ಬಿಕಾಸ್ ಅಲ್ಲಿ ನ್ಯಾಚುರಲ್ ಆಗಿ ಈ ಕ್ರಾಪ್ಸ್ ಎಲ್ಲ ಸಿಗುತ್ತೆ. ಅದು ನೀರು ಹರಿಯುತ್ತಲ್ಲ, ಮನೆ ಮುಂದೆ ಜಾಸ್ತಿ ಫ್ಲೋ ಬಂದು ಅಲ್ಲೇ ಬರುತ್ತಾವಂತೆ. ಅದೆಲ್ಲ ನೋಡ್ಬೇಕು ನಾನು. ಅದೊಂದಿದೆ ಮನಸ್ಸಲ್ಲಿ ಈ ವರ್ಷ. ಬಟ್ ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ಶಿವಮೊಗ್ಗದಲ್ಲಿ ಇರಬೇಕು ಅಂತ ಡಿಸೈಡೆಡ್. ಒಂದು ಆಗಸ್ಟ್ ಆ ಥರ ಹೋಗ್ತೀನಿ. ಫುಲ್ ಮಳೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಕರೆಂಟ್ ಇರಲ್ಲ, ಅದೊಂದೇ. ಬಟ್ ಪರವಾಗಿಲ್ಲ, 1 ವಾರ ಹೆಂಗಾರು ಅಡ್ಜಸ್ಟ್ ಮಾಡಿಕೊಂಡು ಇದ್ದು ಬ್ಯೂಟಿಫುಲ್ ಪ್ಲೇಸಸ್, ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಬೇಡ ಅಂತ ಡಿಸೈಡೆಡ್.
ಹೇರ್ ಸೆರಮ್ ಹಾಕ್ಕೊತಿದ್ದೀನಿ. ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದ್ಯಾ ಅಂತ. ನೆನ್ನೆ ಆ ಪ್ರಾಡಕ್ಟ್ ಯೂಸ್ ಮಾಡಿ ಹೇರ್ ಸೆಟ್ ಮಾಡಿದ್ದು, ಖಾಲಿ ಗೈಸಿದ್ದು ಕೂಡ. ಬಿಕಾಸ್ ಅದು ಬರ್ತಿಲ್ಲ ಪಂಪ್ ಮಾಡಿದ್ರೆ, ಸೊ ಹಾಗಾಗಿ ಹಿಂಗೆ ಹಾಕೊಂಡ್ಬಿಟ್ಟೆ. ಹೆಂಗಿದ್ರು ಖಾಲಿ ಆಗಿದೆ, ಅದು ಹೊಸ ತರಿಸ್ಬೇಕು. ನಾನು ಏರ್ನ ಇಷ್ಟಪಡೋರು ಎಲ್ರಿಗೂ ಥ್ಯಾಂಕ್ ಯು. ತುಂಬ ಜನ ಮೆಸೇಜ್ ಮಾಡ್ತಾರೆ, ಕರ್ಲಿ ಹೇರ್ ತುಂಬ ಚೆನ್ನಾಗಿದೆ ನಿಮ್ಮದು ಅಂತ ಹೇಳ್ಬಿಟ್ಟು. ಈವನ್ ಹುಡುಗಿರು ಸಹ. ನಾನೊಂದು ವಿಚಾರ ಹೇಳಲೇಬೇಕು ಆ್ಯಕ್ಚುಲಿ. ತುಂಬ ಜನ ನನ್ನ ಯೂಟ್ಯೂಬ್ ವೀಡಿಯೋಸ್, ಸ್ಪೆಷಲಿ ಯೂಟ್ಯೂಬ್ ವೀಡಿಯೋಸ್ ನೋಡಿ ಹುಡುಗಿರು ನನಗೆ ಅಪ್ರಿಸಿಯೇಷನ್ ಮೇಲ್ ಕಳ್ಸೋದಾಗಿರ್ಬೋದು, ಮೆಸೇಜಸ್ ಕಳ್ಸೋದಾಗಿರ್ಬೋದು ಮಾಡ್ತಿರೋದಕ್ಕೆ. ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ನನಗೆಲ್ಲ ಯಾರೆಲ್ಲ ಮೆಸೇಜಸ್ ಕಳಿಸ್ತಿದ್ರಿ, ಅಪ್ರಿಸಿಯೇಷನ್ ಮಾಡ್ತಿದ್ರಿ, ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನಿಮ್ಮ ಒಂದು ಮೆಸೇಜ್ ನಂಬ್ತಿರೋ ಇಲ್ವಾ ನೀವು? ಸೊ ನನಗೂ ಒಂದೊಂದ್ಸಲ ಬೇಜಾರಾಗುತ್ತಾಯ್ತಾ, ಬಿಕಾಸ್ ಬೇಜಾರು ನನಗೆ ಯಾರೋ ಒಬ್ರು ವ್ಯಕ್ತಿಯಿಂದ ಆಗಲ್ಲ, ಬಟ್ ನನಗೆ ಒಂದೊಂದ್ಸಲ ಅದು ಹಿಂಗೋ ಸಡನ್ನಾಗಿ ಲೋ ಆಗಿಬಿಡ್ತೀವಿ. ಇಟ್ ಹ್ಯಾಪನ್ಸ್ ಆಯ್ತಾ. ಸೊ ಅಂಥ ಟೈಮಲ್ಲಿ ಐ ಟ್ರೈ ಟು ಡೂ ಸಮಥಿಂಗ್, ವ್ಲಾಗ್ಸ್ ನೋಡೋದು, ಅಫರ್ಮೇಷನ್ ಏನಾದ್ರು ಒಂದು ಮಾಡ್ತಿರ್ತೀನಿ. ಬಟ್ ಸ್ಟಿಲ್ ಅದೊಂಥರ ಡಲ್ಲಾಗೇ ಇದ್ಬಿಡೋದು. ಸ್ಪೆಷಲಿ ಈವ್ನಿಂಗ್ ಆಗ್ತಿದ್ದಂಗೆ ನನಗೆ ಆ ಟೈಮಲ್ಲಿ ಸ್ವಲ್ಪ ಡಲ್ನೆಸ್ ಸ್ಟಾರ್ಟ್ ಆಗುತ್ತೆ, ಲೋ ಫೀಲ್ ಸ್ಟಾರ್ಟ್ ಆಗುತ್ತೆ. ಆವಾಗ ಯಾರೋ ಒಬ್ರು ಮೆಸೇಜ್ ಮಾಡ್ತಾರೆ. ಅಕ್ಕ ಮೊನ್ನೆ ಒಬ್ರು ಮೆಸೇಜ್ ಮಾಡಿದ್ರು, ನಾನು ಸ್ಟೋರಿ ಕೂಡ ಹಾಕಿದ್ದೆ. ಬಿಕಾಸ್ ಐ ಆಮ್ ಸೋ ಹ್ಯಾಪಿ. ಅವ್ರು ಮೆಟ್ರೋದಲ್ಲಿ ನಾನು ವಿಡಿಯೋ ನೋಡ್ತಿದ್ರಂತೆ, ಪಕ್ಕದಲ್ಲಿರೋರು ಸೇಮ್ ವಿಡಿಯೋ ನೋಡ್ತಿದ್ರು. ಅದಕ್ಕೆ ಹೇಳಬೇಕು ಅನಿಸ್ತು. ಗರ್ಲ್ ಯು ಆರ್ ಗ್ರೋಯಿಂಗ್ ಆ್ಯಕ್ಚುಲಿ ಅಂತ ಕಳಿಸಿರು, ಶ್ವೇತಾ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಥರ ತುಂಬ ಕಳಿಸ್ತಿರ್ತೀರಾ. ಅದೆಷ್ಟು ಮೋಟಿವೇಟ್ ಮಾಡ್ತು ಅಂದರೆ, ಆ ಟೈಮಲ್ಲಿ ನಾನು ಸೆಷನ್ ತೊಗೊತಿದ್ದೆ. ಅದಾಗಿ ಇಮ್ಮಿಡಿಯೇಟಾಗಿ ಆ ಮೆಸೇಜ್ನ ಚೆಕ್ ಮಾಡಿದಾಗ ಹಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಮೆಸೇಜ್ ನೋಡಿ. ಸೊ ನನಗೂ ಲೋ ಡೇಸ್ ಇರುತ್ತೆ. ಅಂಥ ಟೈಮಲ್ಲಿ ನಿಮ್ಮಲ್ಲಿ ಯಾರಾದರೂ ಕಮೆಂಟ್ ಮಾಡ್ಬೋದು ನನ್ನ ಯೂಟ್ಯೂಬ್ ವೀಡಿಯೋಸ್ ಹೋಗಿ, ಅಥವಾ ನಂಗೆ ಪರ್ಸ್ನಲಾಗಿ ಮೆಸೇಜ್ ಹಾಕ್ಬೋದು. ಅದನ್ನ ನೋಡಿ ನಾನು ಡೆಫಿನೆಟ್ಲಿ ಖುಷಿ ಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಆ ಮನ್ಸಾರೆ ನಿಮ್ಮ ಹೆಸರನ್ನ ಓದ್ಬಿಟ್ಟು ನಾನು ನಿಮಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತೀನಿ, ಅಷ್ಟು ಖುಷಿ ಆಗುತ್ತೆ ನನಗೆ. ಸೊ ಅದೊಂದು ಖುಷಿ ವಿಚಾರ ಯಾವಾಗ್ಲೂ ನನಗೆ. ಸೊ ನಾವು ಯಾವಾಗೂ ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ ನಾನು ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮಾತಾಡಿದ್ದೆ, ಇವಾಗ ಅವರೇ ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್, ಸಿರೋನಾ ಅವ್ರದ್ದು. ಇದ್ರದ್ದು ವಿಡಿಯೋ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಅಪ್ಡೇಟ್ ಬಂದಿಲ್ಲ ಆ ಕಡೆಯಿಂದ, ಜಸ್ಟ್ ವೇಟಿಂಗ್. ಸೊ ಈ ಬ್ರ್ಯಾಂಡು ಕೂಡ ವರ್ಕ್ ಮಾಡಿಬಿಟ್ಟೆ ಗೈಸ್ ಫೈನಲಿ. ಸೊ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಂಡ್ ಜೇನುತುಪ್ಪ, ಜೊತೆಗೆ ಇದು ಆರೆಂಜ್ ಪೌಡರು, ಗುಡ್ನೆಸ್ದು ಬರುತ್ತೆ ಅದು. ಅದನ್ನು ತೊಗೊಂಬಂದು 2 ವರ್ಷ ಆಯಿತು, 2 ಇಯರ್ಸ್ವರೆಗೂ ಇದೆ ಅದು. ಈ ಜುಲೈವರೆಗೂ ಯೂಸ್ ಮಾಡ್ಬೋದು. ಮುಖ ತೊಳೆದು ಹಾಕ್ಕೊಳ್ಳಿ, ಅಂದರೆ ಫೇಸ್ ವಾಶ್ ಮಾಡಿ ಆದ್ಮೇಲೆ ಹಾಕ್ಕೊಳ್ಳಿ. ಸೊ ನಾನು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಟಮಣಬಾದ್ಗೆ, ಆಯಿತಾ. ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ. ದಿಸ್ ಇಸ್ ಮೈ ಗೋ ಟು ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಆಗಿರುತ್ತೆ ಯಾವಾಗ್ಲೂ ಅಷ್ಟೇ. ಇವಾಗ ಊಟ ಮಾಡ್ಕೊತಾನ. ಸ್ವಲ್ಪ ಚಕ್ಲಿ ಇತ್ತು ಆಯಿತಾ, ಅದನ್ನ ಹಾಕ್ಕೊಂಡು ಖಾಲಿ ಮಾಡಿದೆ. ಸ್ವಲ್ಪನೇ ಇದ್ದಿದ್ದು, ಅದು ಖಾಲಿ ಆಗೋಯ್ತು. ಪಾತ್ರೆ ಇದೆ, ಆಮೇಲೆ ತೊಳಿತೀನಿ. ಸ್ವಲ್ಪ ಕಸ ಎಲ್ಲ ಆಚೆಗಿಟ್ಟು ಬರಬೇಕು. ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊತೀನಿ. ಇದು ಖಾಲಿ ಬಿಸಾಡಬೇಕು.
ಇದೇನೋ ಡಿಫ್ರೆಂಟಾಗಿ ಬಂದಿದೆ. ಸ್ವಲ್ಪ ಚೇಂಜ್ ಇದೆ ಅನಿಸ್ತಿಲ್ಲ. ಓಕೆ, ಇದು 80 ml, ಇದು 50 ml. ಓ ನೈಸ್. ಈ ಥರ ಹಾಕಿ ನಾನು ಅದು ಫುಲ್ ಅಬ್ಸಾರ್ಬ್ ಆಗೋವರೆಗೂ ಬಿಟ್ಬಿಡ್ತೇನೆ. ಅದೇ ಆಗುತ್ತೆ. ಆಮೇಲೆ ಸುಮ್ಮನೆ ಹಂಗೆ ಕೈಯಲ್ಲಿ ಒರೆಸೋದಷ್ಟೇ. ಈ ಗ್ಯಾಪಲ್ಲಿ ನಂಗೆ ತುಂಬ ಕೆಲಸ ಇತ್ತು. ನನ್ನ ಪರ್ಸ್ನಲ್ ಕೆಲಸ, ಸೆಷನ್ಸು, ಶೂಟ್ಸು, ಎಡಿಟಿಂಗು, ಪೋಸ್ಟ್ ಮಾಡೋದು ಎಲ್ಲನೂ ಇತ್ತು. ಅದೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಟೈಮ್ ಅಷ್ಟರಲ್ಲಿ 5 o'clock ಆಗೇ ಹೋಗ್ಬಿಟ್ಟಿತ್ತು. ಮಿಲ್ಕ್ ಬೇರೆ ಖಾಲಿ ಆಗಿತ್ತು, ನೋಡ್ಕೊಂಡಿಲ್ಲ. ಇನ್ನೇನು ಅದನ್ನೆಲ್ಲ ಜೆಪ್ಟೋದಲ್ಲಿ ತರಿಸೋದು ಅಂತ ಹೇಳಿ ಕೆಳಗಡೆ ಹೋಗಿ ನಾನೇ ಮಿಲ್ಕೆಲ್ಲ ತೊಗೊಂಬಂದೆ. ಹಂಗೆ ಜೊತೆಗೆ ಪಕೋಡ ಹಾಕ್ತಿದ್ರು, ಅದನ್ನು ತೊಗೊಂಬಂದೆ. ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೀ ಜೊತೆಗೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದು ನಾನು ಈವ್ನಿಂಗ್ ಟೀನ ಎಂಜಾಯ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಷ್ಟೆಲ್ಲ ಕೆಲಸ ಮಾಡಿ ಮಾತಾಡಿ ಏನಾದ್ರು ತಿಂದಾಗ ಒಂಥರ ಸಮಾಧಾನ ಆಗುತ್ತೆ, ಹೊಟ್ಟೆನೂ ಖಾಲಿ ಆದಂಗೆ ಅನಿಸ್ತಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಮೈ ಫೇವ್ರೆಟ್ ಟೈಮ್ ಅಂತ ಹೇಳ್ಬೋದು. ಸೊ ಗೈಸ್, ಇವಾಗ ಮನೆಗೆಲ್ಲ ಧೂಪ ಹಾಕಿದಾಯಿತು, ಸೆಷನ್ ಎಲ್ಲ ಮುಗೀತು. ಇವಾಗ ನಾನು ಫ್ರೆಶ್ ಅಪ್ ಆಗ್ತಿರೋದು. ಟೈಮ್ ಬಂದು 7:15 ಆಗ್ತಿದೆ. ನಾಳೆ ಐ ಆಮ್ ಗೋಯಿಂಗ್ ಟು ದುರಂಧರ್ ಮೂವಿ ಗೈಸ್. ತುಂಬ ಜನ ಹೇಳ್ತಿದ್ದಾರೆ ಆ ಮೂವಿ ನೋಡಬೇಡಿ, ಮತ್ತು ತುಂಬ 4 ಅವರು ತುಂಬ ಏನಂತಾರೆ, ಏನೋ ತುಂಬ ಸಾಯಿಸೋದೆಲ್ಲ ಜಾಸ್ತಿ ಇದೆ, ಹಾಗೆ ಹಿಂಗೆ ಅಂತ. ಒಂದ್ಸಲ ನೋಡ್ಕೊಂಬರೋದು ಹೋಗಿ. ಲೈಕ್ ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಸೆಕೆಂಡ್ ಪಾರ್ಟ್ ನೋಡ್ಬೇಡ ಅಂತ ಹೇಳ್ಬಿಟ್ಟು. ಅದು ಏನು ಸೀಡ್ ಗೊತ್ತಾ ಗೈಸ್, ಒಂದು ವಾರಕ್ಕೆ ಮುಂಚೆನೇ ಚೆಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಫುಲ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ನಿಮಗೂ ಸೀಟ್ ಸಿಗ್ತಾವ, ಹೋಗಿದ್ರಾ, ನೋಡಿದ್ರಾ, ನನಗೂ ಹೇಳಿ ಆಯಿತಾ. ಇವತ್ತು ನಾನು ಆಚೆಯಿಂದ ಆರ್ಡ್ರ್ ಮಾಡಿಕೊಂಡೆ. ಇದು ಹೆಸರು ಬಂದ್ಬಿಟ್ಟು ಏನಿದೆ, ಓಕೆ ರೋಸ್ಟೆಡ್ ಚಿಕನ್ ಪಾಸ್ತಾ ಅಂತ ಹೇಳ್ಬಿಟ್ಟು. ನನ್ನ ಹಳೆ ಆಫೀಸ್ ಹತ್ರ ಇತ್ತು ಈ ಕಂಪ್ನಿ, ಅಲ್ಲಿಂದ ಏನೋ ಆರ್ಡ್ರ್ ಮಾಡಿದ್ದು. ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇಟ್ಸ್ ವೆರಿ ನೈಸ್ ಗೈಸ್, ಆ್ಯಕ್ಚುಲಿ ಸೂಪರ್ ಆಗಿದೆ. ಸೊ ಈ ಪ್ರೈಮಲ್ಲಿ, ಅಮೆಝಾನ್ ಪ್ರೈಮಲ್ಲಿ ಕಪಲ್ ಫ್ರೆಂಡ್ಲಿ ಅಂತ ಒಂದು ಮೂವಿ ಇದೆ. ಸೊ ತುಂಬ ಚೆನ್ನಾಗಿದೆ. 1 time 2 time ಡೆಫಿನೆಟ್ಲಿ ನೋಡ್ಬೋದು. ಒಂದ್ಸಲ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಗ್ಬೋದೇನೋ. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.